looking for some food. Some food, breakfast. Yeah, breakfast. What do you have? Omelette, omelette. Which one is the best one? This is the best one. Is this your store as well? Alright, well, you seem friendly, so let's check it out. Maybe we can do like paratha omelette Yeah, paratha omelette. and chai. Chai. Oh, look at this. The paratha's already almost done. Seeming hot. The perfect breakfast to start your day. On lunch is paratha. Yeah. Oh, that's gonna cook so fast. Look how fast that's cooking. Look at that. Yeah, crispy. No, man. Thank you so much. ನಮಸ್ಕಾರ, ಕೈ ರುಚಿ ಸವಿರುಚಿಗೆ ಸ್ವಾಗತ. ಇವಾಗ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ರುಬ್ಕೋಬೇಕು. ಈರುಳ್ಳಿ, ಜಾಸ್ತಿ ಇದೆ ಅಂತ 2 ಸಲ ರುಬ್ಕೋತಾ ಇದ್ದೀನಿ ಈರುಳ್ಳಿನ. ಇಲ್ಲಿ ಮೊದಲಿಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಈರುಳ್ಳಿ ಇಟ್ಟಿದ್ದೆಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ರುಚಿಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಏಲಕ್ಕಿಕಾಯಿ, ಲವಂಗ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ರುಬ್ಕೊಂಬರೋದು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ಇವಾಗ ಟೊಮೊಟೊ 3 ಟೊಮೊಟೊ ಹಾಕಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರೋದು ಮಟನ್ ಸಾಂಬಾರು ಪುಡಿ. ಇದಕ್ಕೆ ಬರೀ ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಮಾಡಿರೋದು. ಇದನ್ನು ರುಬ್ಬನ. ಟೊಮೆಟೊ ಮತ್ತು ಖಾರದ ಪುಡಿ ಹಾಕಿ ರುಬ್ಬಿರೋ ಮಸಾಲ ಇದು. ಇವಾಗ ತೆಂಗಿನಕಾಯಿ 1 ಬಟ್ಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಬಟ್ಲು ಹಾಕೋತಾ ಇದ್ದೀನಿ. ಕಡಲೆ ಸ್ವಲ್ಪ, ಗಸಗಸೆ, ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಗೆ ರುಬ್ಕೋಬೇಕು. ಇವಾಗ ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಮಟನ್ನ ಒಗ್ಗರಣೆಗೆ ಹಾಕೊಳ್ಳೋದ. ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಮಟನ್ನ ನೀರು ಬಿಟ್ಕೊಂಡು ಬೇಯೋ ತನಕ ಒಗ್ಗರಣೆಲಿ ಸುಂಡಿಸ್ಬೇಕು. ಇಲ್ಲಿ 1.5 kg ಮಟನ್ ಇದೆ. ಇವಾಗ ಸ್ವಲ್ಪನೂ ನೀರಿಲ್ಲ. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಬೆಂದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಎಣ್ಣೆಯಲ್ಲಿ ಸುಂಡಿಸ್ಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಬಿಡೋಣ. ಅದು ನೀಟಾಗಿ ಬೇಯೋ ತನಕ.
ಈಗ ಮಟನ್ ಎಲ್ಲ ದುಂಡು ಬಂದೈತೆ. ಇಂಥ ಟೈಮಲ್ಲಿ ಈರುಳ್ಳಿ ಖಾರ ಹಾಕಬೇಕು. ಈರುಳ್ಳಿ ಇದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇದರಲ್ಲೊಂದು 10 ನಿಮಿಷ ಚೆನ್ನಾಗಿ ಸುಂಡಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗಮ್ಮ ಅಂತ ಇದೆ ಇವಾಗ. ಇದು ಏಲಕ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿದ್ದಿರೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಇದು ಇನ್ನೂ ಒಂದು 5 ನಿಮಿಷ ಹಂಗೆ ಬೇಯಲಿ. ಈರುಳ್ಳಿ ಖಾರದಲ್ಲಿ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ 10 ನಿಮಿಷ ಆಗಿದೆ. ಎಣ್ಣೆಲಿ 10 ನಿಮಿಷ ಕರೆದಿದ್ದೀನಿ ಮಟನ್ನ. ಈಗ 10 ನಿಮಿಷ ಈರುಳ್ಳಿ ಪೇಸ್ಟಲ್ಲಿ ಬೇಯಿಸಿದ್ದೀನಿ. ಇವಾಗ ಟೊಮೊಟೊ ಹಣ್ಣು ಮತ್ತು ಖಾರದ ಪುಡಿ, ಮನೆಗೆ ಮಾಡಿರೋ ಖಾರದ ಪುಡಿ ಹಾಕಿ ರುಬ್ಬಿದ್ನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಳೋದು. ಇದೊಂದು 5 ನಿಮಿಷ ಕುದಿ ಬಂದರೆ ಸಾಕು. ಕುದಿ ಬಂದಮೇಲೆ ನೀರು ಹಾಕಬೇಕಾಯ್ತದೆ. ನೀರು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ಕುದಿ ಬಂದೈತೆ. ಕುದಿ ಬಂದಮೇಲೆ ನೀರು ಹಾಕೋಣ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕಾಯಿ ಹಾಕಿದ್ಮೇಲೆ ಜಾಸ್ತಿ ನೀರು ಹಾಕಬಾರ್ದು. ಇವಾಗಲೇ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ. ಕುದಿ ಬರಗಿಸ್ಬೇಕು. ಕುದಿ ಬಂದಮೇಲೆ ಕಾಯಿ ನೀರು ಹಾಕೋದು. ನೋಡಿ ಇವಾಗ ಕುದಿ ಬಂದೈತೆ. ಇವಾಗ ಕಾಯಿ, ಗಸಗಸೆ, ಕಡಲೆ ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ನಿಮ್ಮ ಅಳತೆಗೆ ಗಟ್ಟಿ ಎಷ್ಟು ಬೇಕು ಮತ್ತು ಸಾಂಬಾರು ಎಷ್ಟು ಬೇಕು ಅಷ್ಟು ಅಳತೆ ನೋಡಿಕೊಂಡು ನೀರು ಹಾಕೋಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಉಪ್ಪು ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿದ್ರಾಯ್ತು. ಮಟನ್ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು 3 ವಿಷಲ್ ಹೊಡೆಸ್ತಾ ಇದ್ದೀನಿ. ಮಟನ್ ಸಾಂಬಾರ್ ರೆಡಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು.